ಪೊನ್ನಣ್ಣ ಅವರಿಗೆ ಉತ್ತಮ ಭವಿಷ್ಯವಿದೆ. ಇವರನ್ನು ಬೆಂಬಲಿಸಿ ಪೊನ್ನಣ್ಣ ರಾಜ್ಯದ ಆಸ್ತಿ ಆಗ್ತಾರೆ, ಕೊಡವ ಸಮಾಜದ ಆಸ್ತಿ ಆಗಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು. ವಸಂತನಗರದ ಕೊಡವ ಸಮಾಜದ ಸಭಾಂಗಣದಲ್ಲಿ ಕೊಡವ ಸಮಾಜದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಕೊಡವ ಸಮಾಜ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಾದರೂ ದೇಶ ಸೇವೆಯಲ್ಲಿ ಇವರಿಗೆ ಸರಿಸಮಾನರಾದವರು ಬೇರೆ ಇಲ್ಲ. ಸಂಸ್ಕೃತಿ ಶಿಸ್ತಿನಲ್ಲಿ ಕೊಡವರು ಮುಂಚೂಣಿಯಲ್ಲಿದ್ದಾರೆ. ಸೈನ್ಯಕ್ಕೆ, ದೇಶ ರಕ್ಷಣೆಗೆ, ಕ್ರೀಡೆಗೆ, ರಾಜಕಾರಣಕ್ಕೆ ಕೊಡವರ ಕೊಡುಗೆ ಅಪಾರ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಕೆ ಸುಬ್ಬಯ್ಯ ಮತ್ತು ಎಂಸಿ ನಾಣಯ್ಯ ಉತ್ತಮ ಸಂಸದೀಯ ಪಟುಗಳು. ಇವರು ಸದನದಲ್ಲಿ ಸಮಾಜಮುಖಿಯಾಗಿ ಮಾತನಾಡಿದ ಫೈರ್ ಬ್ರ್ಯಾಂಡ್ಗಳು. ಪೊನ್ನಣ್ಣ ಅವರಿಗೂ ಫೈರ್ ಬ್ರ್ಯಾಂಡ್ ಆಗುವ ಎಲ್ಲ ಲಕ್ಷಣಗಳು ಇವೆ ಎಂದರು. ಯಾವುದೇ ಸಮುದಾಯಗಳು ಜಾಗ ಕೇಳಿದರೂ ಗೈಡೆನ್ಸ್ ಬೆಲೆಯಲ್ಲಿ 10% ಬೆಲೆಗೆ ಕೊಡಬೇಕು ಅಂತ ಕಂದಾಯ ಸಚಿವರಿಗೆ ಸೂಚಿಸಿದ್ದೇನೆ. ಅದರಂತೆ ಕೊಡವ ಸಮಾಜಕ್ಕೂ ನೀಡಿದ್ದೇವೆ ಎಂದರು. ನಾವೆಲ್ಲರೂ ಭಾರತೀಯರು ಮತ್ತು ಕನ್ನಡಿಗರು. ದೇಶ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರುವ ಕೊಡವರು ಜಾತಿ ಧರ್ಮ ಮಾಡುವವರಲ್ಲ, ಎಲ್ಲರನ್ನ ಭಾರತೀಯರು ಅಂತ ಗೌರವಿಸುವರು ಎಂದರು. ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕೂಡ ಸರ್ವರಿಗೂ ಸಮಾನವಾಗಿ ಕಾಣುವುದಾಗಿದೆ. ಎಲ್ಲ ಜಾತಿ, ಎಲ್ಲ ಧರ್ಮದವರನ್ನು ಭಾರತೀಯರು, ಭಾರತೀಯ ಪ್ರಜೆಗಳು ಅಂತ ಕಾಂಗ್ರೆಸ್ ಪರಿಗಣಿಸುತ್ತೆ ಎಂದರು. ಜಾತಿ ಇರಲಿ, ಧರ್ಮ ಇರಲಿ, ಅವೆಲ್ಲ ಮನೆಯೊಳಗೆ ಆಚರಣೆಯಾಗಿರಲಿ. ಹೊರಗೆ ಬಂದ ಕೂಡಲೇ ನಾವೆಲ್ಲರೂ ಒಂದೇ, ನಾವು ಭಾರತೀಯರಾಗಬೇಕೆಂದು ಕರೆ ನೀಡಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಹೆಸರನ್ನ ಮೆಟ್ರೋ ನಿಲ್ದಾಣಕ್ಕೆ ಇಡುವ ಸಂಬಂಧ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಕೊಡವರು ದೇಶಕ್ಕೆ ಮುತ್ತು, ರತ್ನ, ಆಭರಣ ಇದ್ದಂತೆ. ಯಾವುದೇ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಕೊಡವರ ಪದ್ಧತಿ. ಕಾನೂನು, ರಕ್ಷಣಾ ಕ್ಷೇತ್ರ, ಕ್ರೀಡೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿ ದೇಶ ಪ್ರೇಮ ಮೆರೆದಿದ್ದಾರೆ. ತಮ್ಮ ಇತಿಹಾಸ, ಪರಂಪರೆ ಮರೆಯಬಾರದು. ನಮ್ಮ ಸರ್ಕಾರ ಕೊಡವರ ತ್ಯಾಗ, ಬಲಿದಾನ ಗುರುತಿಸಿ ಜಾಗವನ್ನು ಮಂಜೂರು ಮಾಡಿದೆ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರನ್ನು ಗುರುತಿಸಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ರೀತಿ ನಮ್ಮ ಸರ್ಕಾರ ನಡೆಯುತ್ತೆ. ಎಲ್ಲ ಸಂದರ್ಭಗಳಲ್ಲೂ ಕಾಂಗ್ರೆಸ್ ಸರ್ಕಾರ ಹೃದಯ ತುಂಬಿ ಉಪಕಾರ ಮಾಡಿದೆ. ಕೊಡಗಿನಲ್ಲಿ ಕೈಯನ್ನ ಬಲಪಡಿಸಬೇಕು. ಮುಂದೆ ಕೂಡ 2 ಶಾಸಕರನ್ನ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು. ಮೆಟ್ರೋ ನಿಲ್ದಾಣಕ್ಕೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹೆಸರಿಡಲು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಎಲ್ಲ ಸಚಿವ ಸಂಪುಟ ಸಚಿವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಕೊಡವ ಸಮಾಜ ಹಿಂದುಳಿದ ಸಮಾಜ, ಆದರೆ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ ಸಮಾಜ. ಕೊಡವ ಸಮಾಜಕ್ಕೆ ನಮ್ಮ ಸರ್ಕಾರ ಅಪಾರವಾದ ಕೊಡುಗೆಯನ್ನು ನೀಡಿದೆ. ಅದನ್ನು ಎಂದೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಕೊಡವರ ಸಂಖ್ಯೆ ಕಡಿಮೆಯಾದರೂ ದೇಶ ಸೇವೆಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಾಮಾಣಿಕತೆ, ನಿಷ್ಠೆಗೆ ಹೆಸರುವಾಸಿಯಾದವರು. ತಮಗೆ ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವವರು ಕೊಡವರು. ನಾನು ಕ್ಷೇತ್ರದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಜನರ ಸೇವೆಯನ್ನ ಮಾಡ್ತಾ ಇದ್ದೇನೆ. ಎಲ್ಲ ಸಮಾಜದ ಸಮುದಾಯಗಳ ಅಭ್ಯರ್ಥಿಗೆ ಕೆಲಸ ಮಾಡ್ತಾ ಇದ್ದೇನೆ. ಇತಿಹಾಸವನ್ನ ಮರೆಯಬಾರದು. ಕಾಂಗ್ರೆಸ್ ಸರ್ಕಾರ ಕೊಡವರಿಗೆ ಅಪಾರವಾದ ಕೊಡುಗೆಯನ್ನ ನೀಡಿದೆ. ಇದನ್ನ ನಾವೆಂದೂ ಮರೆಯಬಾರದೆಂದರು. ಈ ಸಂದರ್ಭ ಸಚಿವರಾದ ಕೆಜೆ ಜಾರ್ಜ್, ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಶಾಸಕರಾದ ಡಾಕ್ಟರ್ ಮಂತ್ರಗೌಡ, ರಿಜ್ವಾನ್ ಅರ್ಷದ್, ಬೆಂಗಳೂರು ಕೊಡವ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ವಿರಾಜಪೇಟೆ ಶಾಸಕರ ಪತ್ನಿಯಾದ ಕಾಂಚನ್ ಪೊನ್ನಣ್ಣ ಪಾಲ್ಗೊಂಡಿದ್ದರು. ಎಕೆ ಸುಬ್ಬಯ್ಯನವರು ಫೈನ್ ಬ್ರ್ಯಾಂಡ್, ಆ ಎಲ್ಲ ಲಕ್ಷಣಗಳು ಪೊನ್ನಣ್ಣನಿಗಿದಾವೆ. ಕೊಡವ ಸಮಾಜದವರು ಸಂಖ್ಯೆಯಲ್ಲಿ ಬಹಳ ಅಲ್ಪಸಂಖ್ಯಾತರು, ಆದರೆ ಅವರ ಸೇವೆ ದೇಶಕ್ಕೆ ಅಪಾರವಾದದ್ದು ಅಂತಕ್ಕಂಥ ಮಾತುಗಳನ್ನು ನಿಮ್ಮ ಸಂಸ್ಕೃತಿ ವಿಶಿಷ್ಟವಾದದ್ದು, ನಿಮ್ಮ ಪರಂಪರೆ ವಿಶಿಷ್ಟವಾದದ್ದು, ನಿಮ್ಮ ಭಾಷೆ ವಿಶಿಷ್ಟವಾದದ್ದು, ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಶಿಸ್ತಿದೆಯಲ್ಲ, ನೀವು ನಿಮ್ಮಲ್ಲಿ ಬಹಳ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೊಡವರಲ್ಲಿ ಎಕೆ ಸುಬ್ಬಯ್ಯನವರು ಮತ್ತು ಎಂಸಿ ನಾಣಯ್ಯನವರು ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಕೆ ಸುಬ್ಬಯ್ಯನವರು ಫೈನ್ ಬ್ರ್ಯಾಂಡ್, ಆ ಎಲ್ಲ ಲಕ್ಷಣಗಳು ಪೊನ್ನಣ್ಣನಿಗಿದಾವೆ. ಒಳ್ಳೆ ಮಾಹಿತಿಗಳೆಲ್ಲ ಇದಾವೆ, ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದಾವೆ ಅಂತಕ್ಕಂಥ ಮಾತುಗಳನ್ನ ಈ ಸದನದಲ್ಲಿ ಹೇಳಲಿಕ್ಕೆ. ಈಗ ನಿಮ್ಮದು 7% ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಮಾರುಕಟ್ಟೆನಲ್ಲಿ 35 ರಿಂದ
ಆಸ್ತಿಯನ್ನ 1,10,07,000 ಇದಕ್ಕೆ ಕೊಟ್ಟಿದ್ದೇವೆ. ಎಲ್ಲ ಕೊಡಗಿನ ಜನರಿಗೆ, ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು. ಜಮೀನು ಕೊಡವ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಪೊನ್ನಣ್ಣವರು ಬಹಳ ಒತ್ತಡವನ್ನು ಹಾಕಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ಬರೀ ಕೊಡಗಿಗೆ ಅಲ್ಲ ಇಡೀ ರಾಜ್ಯಕ್ಕೆ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವರನ್ನು ಬೆಳೆಸಿದರೆ ನಿಮಗೆ ಅನುಕೂಲ ಆಗ್ತದೆ, ಇವ್ರಿಗೆ ಆಶೀರ್ವಾದ ಮಾಡಿದರೆ ಕೊಡಗಿಗೆ ಅನುಕೂಲ ಆಗ್ತದೆ. ಅದನ್ನು ಮರಿಬೇಡಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು. ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀರಿ, ಮುಂದಿನ ಕೂಡ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಕೊಡಗಿನ ಎಲ್ಲ ಸಮಾಜದ ಸೋದರರು, ಸೋದರಿಯರು, ವೀರರು ಎಲ್ಲ ಕೂಡ ತಾವೆಲ್ಲ ಯುವಕರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಒಂದು ದೊಡ್ಡ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿಗೂ ಕೊಡವರು ಅಂದ್ರೆ ಒಂದು ಮುತ್ತು ರತ್ನ ಅಂತ ಹೆಂಗೆ ಅದನ್ನ ಇಟ್ಟ ಮೇಲೆ ಆಭರಣ ಅಂತೀವೋ ಹಂಗೆ ನೀವು ಒಂದು ದೊಡ್ಡ ಆಭರಣ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪೊನ್ನಣ್ಣವ್ರು ತಮ್ಗೆ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ಯಾವ ಕಾರಣಕ್ಕೂ ನಾವು ಹಾಳು ಮಾಡ್ಕೊಳ್ಬಾರ್ದು ಅಂತೇಳಿ ಈ ಒಂದು 7 ಎಕರೆಗೆ ನಾವು 30-40 ಕೋಟಿ ರೂಪಾಯಿ ಹಣನ ಕಡಿಮೆ ಮಾಡಿದ್ದು ದೊಡ್ಡದಲ್ಲ. ತಮ್ಮ ತ್ಯಾಗ, ಪರಿಶ್ರಮ, ಶಿಸ್ತು ಅದಕ್ಕಿಂತ ದೊಡ್ಡದು ಅಂತೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಗುರುಸಿದೆ. ಪೊನ್ನಣ್ಣವ್ರು ಒಂದು ಮಾತು ಹೇಳಿದ್ರು, ನೀವು ನಮ್ಮ ಜೊತೆ ನಿಂತ್ಕೊಳ್ಬೇಕು ಅಂತ. ಅರ್ಥ ಏನಂತಂದ್ರೆ ಉಪಕಾರ ಸ್ಮರಣೆ ಇರಬೇಕು ಅನ್ನೋದು ಒಂದು ಆಸೆ. ಪಕ್ಷದ ಅಧ್ಯಕ್ಷನಾಗಿ ನಾನು ಒಂದು ಮಾತು ಹೇಳ್ತೀನಿ, ನಾವು ನಿಮ್ಮ ಜೊತೆ ಇರ್ತೇವೆ, ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ಗುರುಸ್ಕೊಂಡು ನಮ್ಮ ಕೈಯನ್ನ ಬಲಪಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದು ಇಲ್ಲಿಗೆ ಮುಗಿದೋಗಿಲ್ಲ. ಮೆಟ್ರೋ ಇಂದ 100 ಹೆಸರಿಡಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಮಾತಾಡ್ಬಿಟ್ಟು ನಮ್ಮ ಆಫೀಸರ್ಸ್ನ ಕರೆಸಿ ಕರಿಯಪ್ಪನವ್ರ ಹೆಸರಿಡಿದು ನಮ್ದೊಂದು ಭಾಗ್ಯ. ಇದು ಒಂದು ದೊಡ್ಡ ನಮ್ಗೆ ಅವಕಾಶ. ನೋಡ್ಬಿಟ್ಟು ಎಲ್ಲಿ ಮಾಡಕ್ ಆಗ್ತದೋ ಖಂಡಿತ ಕರಿಯಪ್ಪನವ್ರ ಹೆಸರನ್ನ ಉಳಿಸುವಂತ ಕೆಲಸ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮಾಡ್ತಾನೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಸಿಕ್ಕಿದ್ದು ನಾನು CM ಇಬ್ರು ಸೇರಿ ಮಾತಾಡ್ಬಿಟ್ಟು ಎಲ್ಲಿಡಬೇಕು, ಹೇಗಿಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ. ನಮಸ್ಕಾರ. സർട്ടിഫിക്കറ്റില് കൊടകരുണ്ട് നഗതിഞ്ച പ്രവർത്തന നടത്തിയിട്ട് കൊടവ ರಾಜ್ಯದ ಜನತೆ ನೀಡಿದಂತ ಆಶೀರ್ವಾದ, ಕೊಡಗಿನ ಜನತೆ ನೀಡಿದಂತ ಆಶೀರ್ವಾದದಿಂದ ದೊಡ್ಡ ಬಹುಮತದ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದರ ಫಲವಾಗಿ ಇವತ್ತು ನಮಗೆ 7 ಎಕರೆ ಜಮೀನನ್ನ ಗ್ರಾಂಟ್ ಮಾಡುವಂತ ಒಂದು ವಿಶೇಷ ಆದೇಶವನ್ನ ನೀಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ ಕೊಡುಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಂದಾಯ ಸಚಿವರು ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೊಟ್ಟಂತ ಕೊಡುಗೆ ಇವತ್ತು ಸಾರ್ಥಕ ಆಯಿತು ಅಂತ ಕೂಡ ನಾನು ಭಾವಿಸ್ತೇನೆ. ಯಾವುದು ನಮ್ಗೆ ಅಸಾಧ್ಯ ಅನಿಸ್ತಾ ಇತ್ತು 2 ವರ್ಷದ ಹಿಂದೆ, ಇವತ್ತು ಸಾಧ್ಯ ಆಗಿದೆ. ಅದನ್ನ ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ